ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪೊಲೀಸ್ ಬೇಟೆ ಡಿಜಿಟಲ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಪ್ರತಿದಿನ ಬೆಳಗಾದ್ರೆ ಸಾಕು ಪ್ರತಿಯೊಬ್ಬರ ಮನೆಯಲ್ಲಿ ಈ ಜ್ಯೋತಿಷಿಗಳ ಒಂದು ಕಾರ್ಯಕ್ರಮವನ್ನು ಏನು ಬರುತ್ತೆ ಕಾರ್ಯಕ್ರಮ, ಅದನ್ನ ಆನ್ ಮಾಡಿಕೊಂಡು ಮನೆ ಮಂದಿ ಎಲ್ಲ ಅಂದ್ರೆ ಹೆಣ್ಮಕ್ಳೆಲ್ಲ ಕೇಳ್ಕೊಂಡು ಕೂತ್ಕೋತಾರೆ. ಆದ್ರೆ ಇವತ್ತು ಟಿವಿ ಮಾಧ್ಯಮದಲ್ಲಿ ಬಂದು ಜ್ಯೋತಿಷ್ಯವನ್ನ ಹೇಳ್ತಕ್ಕಂಥ ಜ್ಯೋತಿಷಿಗಳು ಇವತ್ತು ಮಾಡಬಾರ್ದ ಅನಾಚಾರ ಅನೈತಿಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆನೇ ಈಗ ಮೊನ್ನೆ ಏನು ಕಮಲಾಕರ್ ಭಟ್ ಅಂತ ಒಬ್ಬ ಜ್ಯೋತಿಷಿ ಏನೋ ಒಂದು ಅನೈತಿಕ ಸಂಬಂಧ ಇಟ್ಕೊಂಡು ಒಂದು ಕೊಲೆ ಕೇಸಲ್ಲಿ ಏನು ಒಳಗಡೆ ಹೋಗಿದ್ದಾನೆ, ಅವನೇ ಒಂದು ಜೀವಂತ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಜನಕ್ಕೆ ಇದು ಗೊತ್ತಿಲ್ಲ. ಸುಮಾರು ಜನ ಜ್ಯೋತಿಷಿಗಳೇನಿದ್ದಾರೆ ಅದರಲ್ಲಿ ಅನೇಕರು ಈ ರೀತಿಯ ಅನೈತಿಕ ಚಟುವಟಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಅದು ಯಾರ ಕಣ್ಣಿಗೆ ಕಂಡು ಬರೋದಿಲ್ಲ. ಒಬ್ಬ ದಾಡಿ ಬಿಟ್ಕೊಂಡು ಪ್ರತಿದಿನ ಬೆಳಿಗ್ಗೆ ಟಿವಿನಲ್ಲಿ ಬಂದು ಗಂಟೆಗಟ್ಟಲೆ ಜ್ಯೋತಿಷ್ಯವನ್ನು ಹೇಳ್ತಾನೆ. ಅದಿನ ತಾಂಬೂಲ ಜ್ಯೋತಿಷ್ಯ ಅಂತೆ, ಅಕ್ಷತೆ ಕಾಳಲ್ಲಿ ಜ್ಯೋತಿಷ್ಯ ಹೇಳೋದಂತೆ, ಆ ಕಣ್ಣುಗಳನ್ನ ನೋಡಿ ಜ್ಯೋತಿಷ್ಯವನ್ನ ಹೇಳೋದಂತೆ, ಕೈಗಳ ಹಸ್ತರೇಖೆಗಳನ್ನ ನೋಡಿ ಜ್ಯೋತಿಷ್ಯವನ್ನ ಹೇಳೋದಂತೆ. ಹೀಗೆ ಟಿವಿ ಮಾಧ್ಯಮದಲ್ಲಿ ಕೂತ್ಕೊಂಡು ನಿಮ್ಮ ಕಣ್ಣಿನ ಫೋಟೋ ಕಳಿಸಿ, ನಿಮ್ಮ ಮುಖದ ಫೋಟೋ ಕಳಿಸಿ, ನಿಮ್ಮ ಕೈ ರೇಖೆಗಳ ಫೋಟೋ ಕಳಿಸಿ ಅಂತ ಹೇಳ್ಬಿಟ್ಟು ಅಂದ್ರೆ ಬೇರೆ ಬೇರೆ ವಿಧವಾದ ರೀತಿಯಲ್ಲಿ ಭವಿಷ್ಯವನ್ನ ಹೇಳ್ತಕ್ಕಂಥ ಕೆಲಸವನ್ನ ಒಬ್ಬ ಮಾಡ್ತಾನೆ. ಇಷ್ಟುದ್ದ ದಾಡಿ ಬಿಟ್ಟಿದ್ದಾನೆ, ಆ ಗಡ್ಡವನ್ನ ಬಿಟ್ಕೊಂಡು ಮೈ ಮೇಲೆಲ್ಲ ಬಂಗಾರ ಹಾಕೊಂಡು, ಆಮೇಲೆ ಈ ಕೈಯಲ್ಲಿ ಬೆಲೆ ಬಾಳೋ ವಾಚನ್ನ ಹಾಕೊಂಡು ಅವನನ್ನ ಆನೆ ಮೇಲೆ ಕೂರಿಸಿ ಅಂಬಾರೆಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಿದ್ರು ನಾವು ನೋಡಿದೀವಿ. ಅವನು ದೇವ್ರ ಮುಂದೆ ಹಿಂಗೆ ಕೈ ಚಾಚ್ಕೊಂಡು ನಿಂತ್ಕೊಂಡ್ಬಿಟ್ರೆ ಆ ದೇವ್ರ ಮೇಲೆ ಇರ್ತಕ್ಕಂಥ ಬಲಗಡೆಯ ಹೂಗಳು ಕೆಳಗಡೆ ಬೀಳ್ತವೆ. ಈ ತರದ ಗಿಮಿಕ್ಗಳನ್ನ ಮಾಡಿಕೊಂಡು ಜನಗಳನ್ನ ಸೆಳೆದು ದಿನ ಬೆಳಗಾದ್ರೆ 8 ಗಂಟೆಗೆ ಟಿವಿ ಆನ್ ಮಾಡಿಕೊಂಡು ಅವ್ರು ಹೇಳೋ ಪ್ರತಿದಿನದ ಭವಿಷ್ಯವನ್ನ ಕೇಳ್ತಾರೆ. ಇಲ್ಲಿ ಟಿವಿ ಮಾಧ್ಯಮದಲ್ಲಿ ಬಂದು ಜ್ಯೋತಿಷ್ಯವನ್ನ ಹೇಳ್ತಕ್ಕಂಥ ಜ್ಯೋತಿಷಿಗಳು ಅಲ್ಲಿ ಅವರ ಆಶ್ರಮಕ್ಕೆ ಹೋದ್ಮೇಲೆ ಮಾಡ್ತಕ್ಕಂಥ ಕೆಲಸಗಳೇ ಬೇರೆ. ಸೊ ಹಾಗಾಗಿ ಈ ಒಬ್ಬ ಏನು ಗಡ್ಡಾಧಾರಿ ಗುರೂಜಿ ಅಂತ ನಾನು ಏನು ಹೇಳಿದೆ, ಇವನು 2012-13 ಕೂಡ ಒಬ್ಬ ಟಿವಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನಿರೂಪಕಿಯ ಜೊತೆಗೆ ಅನೈತಿಕ ರಾಸಲೀಲೆಯಲ್ಲಿ ತೊಡಕೊಂಡು ತಗಲು ಹಾಕೊಂಡಿದ್ದು ನನ್ನ ಕಣ್ಣು ಮುಂದೆನೇ ಇದೆ. ಆದರೆ ಇನ್ನೇ ಟಿವಿಯಲ್ಲಿ ಬರ್ತಾ ಇತ್ತು, ಒಂದು ಸುದ್ದಿ ಮಾಧ್ಯಮದಲ್ಲಿ ಅದು ಬರ್ತಾ ಇತ್ತು. ಆದರೆ 1 ಗಂಟೆ ಬರುತ್ತೆ, ಪೂರ್ತಿ ಪ್ರಮಾಣದ ಚಿತ್ರವನ್ನ ತೋರಿಸೋದಿಲ್ಲ. 2 ಗಂಟೆಗಳಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಕೊಂಡು ಏನು ದುಡ್ಡನ್ನ ಕೊಡಬೇಕು ಆ ದುಡ್ಡನ್ನ ಕೊಟ್ಬಿಟ್ಟು ಆ ಒಂದು ಪ್ರಸಾರ ಆಗ್ತಿರ್ತಕ್ಕಂಥ ರಾಸಲೀಲೆ ಕಾರ್ಯಕ್ರಮವನ್ನು ಅವನು ಸ್ಟಾಪ್ ಮಾಡಿಸಿದ. ಇವತ್ತು ಟಿವಿ ಮಾಧ್ಯಮದಲ್ಲಿ ಇವತ್ತು ಬರ್ತಾ ಇದ್ದಾನೆ, ಅವತ್ತಿಂದ ಹಿಡ್ಕೊಂಡು ಇವತ್ತಿಗೂ ಬರ್ತಾ ಇದ್ದಾನೆ, ಸಾಕಷ್ಟು ಹಣವನ್ನ ಮಾಡಿದ್ದಾನೆ. ಜೊತೆಗೆ ಅವನ ಮಗ ಮೊನ್ನೆ ಒಂದು ಯಾವುದೋ ಒಂದು ಕಾರು ರಭಸವಾಗಿ ಒಂದು ಕಾರಿನಲ್ಲಿ ಓಡಿಸಿ ಏನೋ ಒಂದು ರಾದ್ದಾಂತವನ್ನ ಮಾಡಿದ್ದು ಕೂಡ ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಹೀಗೆ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಯಾವ ಜ್ಯೋತಿಷಿಯು ಕೂಡ ಟಿವಿನಲ್ಲಿ ಬಂದು ಹೇಳಿದ ಮಾತ್ರಕ್ಕೆ ನಿಮ್ಮ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ದಯವಿಟ್ಟು ಅವರನ್ನ ಫಾಲೋ ಮಾಡೋದು ಬಿಟ್ಟುಬಿಡಿ. ನಾವು ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮಗಳಿಗೆ ನಾವೇ ಕಾರಣಕರ್ತರೆ ಹೊರತು ಯಾವ ಜ್ಯೋತಿಷಿಯು ಬಂದು ನಮ್ಮ ಪಾಪವನ್ನ ತೊಳೆಯೋಕ್ಕಾಗೋದಿಲ್ಲ. ಟಿವಿನಲ್ಲಿ ಬಂದು ಕೂತ್ಕೊಂಡು ಗಂಟೆಗಟ್ಟಲೆ ಜ್ಯೋತಿಷ್ಯವನ್ನ ಹೇಳಿ ಮತ್ತೆ ಇಡೀ ದಿವಸ ಕಚೇರಿಯಲ್ಲಿ ಕೂತ್ಕೊಂಡು ಜನಗಳನ್ನ ಕರೆಸಿ 5,000 10,000 ದುಡ್ಡು ತಗೊಂಡು ಜ್ಯೋತಿಷಿಯನ್ನ ಹೇಳ್ತಕ್ಕಂಥ ಈ ಜ್ಯೋತಿಷಿಗಳು ಡೋಂಗಿ ಜ್ಯೋತಿಷಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಈ ಜ್ಯೋತಿಷಿಗಳ ಮಾತಿಗೆ ನೀವು ಮರುಳಾಗಿ ನಿಮ್ಮ ಕೆಲಸಗಳನ್ನ ಬಿಟ್ಕೊಂಡು ಟಿವಿ ಮುಂದೆ ಕೂತ್ಕೊಂಡು ನಿಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೋಬೇಡಿ. ಯಾವ ಜ್ಯೋತಿಷಿಯು ಕೂಡ ಯಾರ ಹಣೆ ಬರವನ್ನು ಬದಲಾಯಿಸೋಕೆ ಆಗೋದೇ ಇಲ್ಲ. ಯಾಕಂದ್ರೆ ಈ ಜ್ಯೋತಿಷಿಗಳಲ್ಲಿ ಅಷ್ಟೊಂದು ಪವರ್ ಇದ್ದಿದ್ರೆ ಇವತ್ತು ಸ್ಲಮ್ಗಳಲ್ಲಿ ಬಹಳಷ್ಟು ಜನ ಬಡತನದಲ್ಲಿ ನೊಂದು ಬೆಂದು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಯಾಕೆ ಅಲ್ಲಿ ಹೋಗೋದಿಲ್ಲ? ಯಾಕೆ ಟಿವಿ ಮಾಧ್ಯಮದಲ್ಲಿ ಬಂದು ಟಿವಿ ಮೂಲಕ ನಿಮ್ಮ ರಾಶಿ ಭವಿಷ್ಯವನ್ನ ಹೇಳಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹೇಳ್ತಕ್ಕಂಥ ವ್ಯಕ್ತಿಗಳು ಇವತ್ತು ಬಡತನ ತಾಂಡವಾಡ್ತಾ ಇದೆ. ಬಹಳಷ್ಟು ಜನ ಒಂದು ತುತ್ತು ಅನ್ನಕ್ಕೂ ಪರದಾಡ್ತಾ ಇದ್ದಾರೆ. ಅಂಥವ್ರ ಮನೆಗೆ ಹೋಗಿ ಯಾಕೆ ಇವರು ಭವಿಷ್ಯವನ್ನ ಹೇಳೋದಿಲ್ಲ? ಇವರ ಉದ್ದೇಶ ಇಷ್ಟೇ, ಹಣ ಮಾಡಬೇಕು, ಆ ಹಣದಲ್ಲಿ ವಜ್ರ ವೈಡೂರ್ಯಗಳನ್ನ ಖರೀದಿ ಮಾಡಬೇಕು, ಮೈ ಮೇಲೆ ಧರಿಸ್ಬೇಕು, ಸಮಸ್ಯೆ ಅಂತ ಹೇಳ್ಕೊಂಡು ಬರೋ ಹೆಣ್ಣು ಮಕ್ಕಳನ್ನ ಬುಟ್ಟಿಗೆ ಹಾಕೋಬೇಕು, ಅವ್ರನ್ನ ತಮ್ಮ ಕಾಮತ್ರಿಸಕ್ಕೆ ಬಳಸ್ಕೋಬೇಕು ಅನ್ನೋದು ಇವರ ಉದ್ದೇಶವಾಗಿದೆ. ಸೊ ನಾನು ಹೇಳ್ತಾ ಇದ್ದೀನಿ, ಒಂದು 10 ಜನ ಜ್ಯೋತಿಷಿಗಳಿದ್ರೆ ಅಂದ್ರೆ ಅದ್ರಲ್ಲಿ ಒಬ್ಬರಿಬ್ಬರು ಬಿಟ್ರೆ ಇನ್ನು ಬಾಕಿಯವರೆಲ್ಲ ಕಚ್ಚೆ ಹರಕ್ರೆ. ದಯವಿಟ್ಟು ಈ ಡೋಂಗಿ ಜ್ಯೋತಿಷಿಗಳ ಮಾತಿಗೆ ಮರುಳಾಗಿ ನಿಮ್ಮ ಭವಿಷ್ಯವನ್ನ ಸರ್ವನಾಶ ಮಾಡ್ಕೊಂಡ್ಬಿಡಿ. ಯಾರು ಇವರೆಲ್ಲ? ಒಬ್ಬ ಇನ್ನೊಬ್ಬರ ಬದುಕನ್ನ ಬದಲಾಯಿಸ್ತಕ್ಕಂಥ ಒಬ್ಬ ಜ್ಯೋತಿಷಿ ತನ್ನ ಮೈ ಮೇಲೆ ಬಂಗಾರ ಹಾಕೊಂಡು
ವಜ್ರ ವೈಡೂರ್ಯಗಳನ್ನ ಹಾಕೊಂಡು ಕೈಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ವಾಚ್ಗಳನ್ನ ಹಾಕೊಂಡು ಜ್ಯೋತಿಷ್ ಹೇಳಕ್ ಬರೋರು ಎಲ್ಲ ಜ್ಯೋತಿಷ್ ಹೇಳ್ತಾರೆ. ಅವರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಸುಮ್ಮನೆ ಅವರು ಜನಗಳನ್ನ ಮರಳು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಅವನು ಮೊನ್ನೆ ಏನು ಕಮಲಾಕರ ಭಟ್ ಅಂತ ಒಬ್ಬ ಸುಚಿತ್ರಾ ಅನ್ನೋ ಹೆಣ್ಣು ಮಗಳ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡು ಈಗ ಏನು ಜೈಲಿಗೆ ಹೋಗಿದ್ದಾನೆ. ಇದೇ ರೀತಿ ಬಹಳಷ್ಟು ಜನಗಳಿದ್ದಾರೆ. ಇವನು ಬೆಳಕಿಗೆ ಬಂದ, ಕೆಲವರು ಬೆಳಕಿಗೆ ಬರೋದಿಲ್ಲ. ಸೊ ಹಾಗಾಗಿ ಜನಗಳನ್ನ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಇಂತಹ ಡೋಂಗಿ ಜ್ಯೋತಿಷಿಗಳನ್ನ ಮಾತನ್ನ ಕೇಳಿ ನೀವು ಮರಳಾಕ್ಬೇಡಿ. ದಯವಿಟ್ಟು ನಿಮ್ಮ ನಿಮ್ಮ ಕೆಲಸಗಳಲ್ಲಿ ನೀವು ತೊಡಗಿಕೊಳ್ರಿ. ನಿಮ್ಮ ಕಾರ್ಯ ಕೆಲಸಗಳನ್ನ ಏನಿದೆ ಅದು ನೀಟಾಗಿ ಮಾಡ್ಕೊಳ್ಳಿ. ಸಮಸ್ಯೆಗಳು ಬರ್ತಾ ಇರ್ತವೆ, ಸಮಸ್ಯೆಗಳು ಹೋಗ್ತಾ ಇರ್ತವೆ. ನಮ್ಮ ಪಾಲಿಗೆ ಬಂದಿದ್ದನ್ನ ಪಂಚಾಮೃತ ಅಂತ ನಾವು ಸ್ವೀಕರಿಸಲೇಬೇಕು. ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ.